ಇವತ್ತು ದಲಿತರ ಹೆಸರು ಹೇಳಿಕೊಂಡು ದಲಿತರ ಮತಗಳನ್ನು ಕದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ದಲಿತರ ದುಡ್ಡನ್ನು ಕೂಡ ಕದಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು SCP TSP ಹಣದ ದುರ್ಬಳಕೆ ಇರ್ಬೋದು, ಸುಮಾರು 14,000 ಕೋಟಿ ರೂಪಾಯಿ ದುಡ್ಡು. ಅದ್ರ ಜೊತೆಗೆ ಏನು ವಾಲ್ಮೀಕಿ ನಿಗಮದ ದುಡ್ಡು ಒಂದು ದುರ್ಬಳಕೆ ಇರ್ಬೋದು. ಸೊ ಇದೆಲ್ಲವನ್ನು ನೋಡಿದಾಗ ಜೊತೆಗೆ ಇವತ್ತು ಏನು ಸಿದ್ದರಾಮಯ್ಯ ಅವರು ಇವತ್ತು ದಲಿತರು ಏನು ಫಾರಿನ್ ಕಂಟ್ರೀಸ್ಗೆ ಹೋಗಿ ಒಂದು ಸ್ಕಾಲರ್ಶಿಪ್ ತೊಗೊಂಡೋಗಿ PhD ಅಥವಾ ಹೈಯರ್ ಸ್ಟಡೀಸ್ ಮಾಡ್ಬೋದಾಗಿತ್ತು, ಅದನ್ನು ಕೂಡ ತೆಗೆದು ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸ. ಮತ್ತು ಪ್ರಶ್ನೆ ಮಾಡಿದ ಮೇಲೆ ಇವತ್ತು OBCಗಳಿಗೆ ಮತ್ತು ಮೈನಾರಿಟೀಸ್ಗಳಿಗೆ ಟಾಪ್ 500 ಯೂನಿವರ್ಸಿಟಿಯಲ್ಲಿ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆದರೆ ದಲಿತರಿಗೆ ಮಾತ್ರ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ನೀವು ರ್ಯಾಂಕ್ ತೊಗೋಬೇಕು ಅನ್ನೋಂಥದ್ದು ಇದೊಂದು ರೀತಿ ನೇರವಾಗಿ ದಲಿತರಿಗೆ ನಾವು ನಿಮಗೆ ಕೊಡೋದಿಲ್ಲ, ಯಾವ ಹಣನೂ ಕೊಡಲ್ಲ, ನಿಮ್ಗೆ ಯಾವ ಸೌಲಭ್ಯವನ್ನು ಕೊಡಲ್ಲ ಅಂತ ಹೇಳುವಂಥ ರೀತಿಯಲ್ಲಿದೆ. ಇವತ್ತು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಇದೆಯಲ್ಲ, ಇವತ್ತು ನೇರವಾಗಿ ದಲಿತರ ಓಟನ್ನು ತಗೊಂಡು ದಲಿತರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಈಗ ಅವರು ಬಹುಶಃ ಅವ್ರು ಅಂದ್ಕೊಂಡಿದ್ದಾರೆ, ನಾವು ಎಲ್ಲರೂ ಕೂಡ ದಲಿತರನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಜನರನ್ನ ಜಾಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ದಲಿತರ ಪರ ಯಾರೂ ಬೀದಿಗಿಳಿಯಲ್ಲ, ಏನೂ ಮಾಡೋಲ್ಲ ಅಂತ. ಆದರೆ ಒಂದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ, ನೀವು ಒಂದಿಷ್ಟು ಜನರನ್ನ ಖರೀದಿ ಮಾಡ್ಬೋದು, ಆದರೆ ನಿಮ್ಮ ಕೈಯಲ್ಲಿ ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ಜನ ಸಮಾನತಾವಾದಿಗಳು, ಹೋರಾಟಗಾರರು, ಅಂಬೇಡ್ಕರ್ವಾದಿಗಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮ ವಿರುದ್ಧ ಬೀದಿಗಿಳಿದು ನಿಮ್ಮನ್ನು ಬೆತ್ತಲೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಲಾದರೂ ಎಚ್ಚೆತ್ತುಕೊಂಡು ನೀವು ದಲಿತ ವಿರೋಧಿಯಾಗಿರ್ತಕ್ಕಂಥ ನೀತಿಗಳನ್ನು ಕೈ ಬಿಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀವಿ.